ನಾವೆಲ್ಲ ಅರಟಾಳ ನಮ್ಮ ಪ್ರದೇಶದ ಒಂದು ಭಾಗ ಆಗಿರುವಂತಹದ್ದು ನಮ್ಮೆಲ್ಲರ ಪುಣ್ಯ. ಯಾಕಂದ್ರೆ ಈ ಮಣ್ಣು ಅತ್ಯಂತ ಶ್ರೇಷ್ಠ ಸುಪುತ್ರನಿಗೆ ಜನ್ಮವನ್ನ ಕೊಟ್ಟಿದೆ. ಯಾರು ಕೂಡ ಈ ವಿಚಾರ ಮಾಡದಿರುವಂತಹ ಸಂದರ್ಭದಲ್ಲಿ ಪರಕೀಯರ ಆಡಳಿತದಲ್ಲಿ ಭಾರತ ದೇಶ ಇದ್ದಾಗ ಪರಕೀಯರ ಆಡಳಿತದಲ್ಲಿ ಇದ್ದಾಗ ಯಾರಿಗೂ ಕೂಡ ಒಂದು ಕಲ್ಪನೆ ಇಲ್ಲ ಶಿಕ್ಷಣ ಅದರ ಮಹತ್ವ, ಅದನ್ನ ನಮ್ಮ ಜನಕ್ಕೆ ಕೊಡಬೇಕು. ಪರಕೀಯರು ಬ್ರಿಟಿಷರು ನಮಗೆ ಕೊಡೋದಿಲ್ಲ. 200 ವರ್ಷ ಆಳಿದ್ರು ಕೂಡ ನಮ್ಮನ್ನ ಎಲ್ಲಿಡಬೇಕು ಅಲ್ಲೇ ಇಟ್ಟಿದ್ರು. ಶಿಕ್ಷಣ ಮಾತ್ರ ನಮ್ಮನ್ನ ಉದ್ಧಾರ ಮಾಡಕ್ ಸಾಧ್ಯ ಅಂತ ಆ ಕಾಲದಲ್ಲಿ ಚಿಂತನೆಯನ್ನ ಮಾಡಿರುವಂತದ್ದು. ಅದಕ್ಕೆ ಸರ್ಕಾರದ ಬೆಂಬಲ ಇದ್ದಾಗ ಅವತ್ತಿನ ದೇಶಗತಿ ಮಂಥನ ದಾನ ಧರ್ಮಕ್ಕೆ ಬಹಳ ಪ್ರಸಿದ್ಧವಾಗಿರುವಂತ ಹೃದಯ ಶ್ರೀಮಂತಿಕೆ ಇರುವಂತ ದೇಸಾಯರು, ನಾಡಗೌಡರು, ಗೌಡರು, ಈ ಮಂತ್ರಿಗಳು ಎಲ್ಲಾದ್ರೂ ಇದ್ರೆ ನಮ್ಮ ಬೆಳಗಾಂ ಡಿವಿಷನ್ ಅಲ್ಲಿ ಅವರಿಂದ ದಾನವನ್ನ ಪಡೆದು ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನ ಮಾಡ್ಬೇಕನ್ನುವಂತ ಕಲ್ಪನೆ, ಕೇವಲ ಕಲ್ಪನೆ ಅಷ್ಟೇ ಅಲ್ಲ, ಆ ಎಲ್ಲ ಹಿರಿಯ ಮಾನ್ಯರಿಗೆ ಮನವನ್ನ ಒಲಿಸಿ ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿಗೆ ಅದನ್ನ ದಾನ ಮಾಡೋವರೆಗೂ ತಾವೇ ನಿಂತು ದಾನವನ್ನ ಮಾಡಿಸಿ ಅದರ ಸಂಪೂರ್ಣ ರಿಜಿಸ್ಟ್ರೇಷನ್ ಸಂಪೂರ್ಣವಾಗಿ ಅವರೇ ಮಾಡಿಸಿ ಇವತ್ತು KLE ಸೊಸೈಟಿ ಇಷ್ಟು ಬೃಹತ್ ಆಕಾರ ಆಗಿರುವಂತ ಸಪ್ತ ಋಷಿಗಳಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ಆಡಿರುವಂತಹದ್ದು ನಮ್ಮ ಅರಟಾಳದ ರುದ್ರಗೌಡರು. ಕೆಲವರೆಲ್ಲ ಸಪ್ತ ಋಷಿಗಳಲ್ಲಿ 3-4 ಜನ ಅವ್ರ ಕೈಯಾಕ ಕಲ್ತಾರ. ಗೌಡಿ ಮಠವ್ರ ನೀವು ಕೆಲವೊಂದು ಮುಚ್ಚಿಡ್ತೀರಿ. ಬೆಳಗಾಂನಲ್ಲಿರುವಂತ ರಾಜಕಾರಣ ಮತ್ತೆಲ್ಲೂ ಇಲ್ಲ. ನಿಮ್ ಚೇರ್ಮನ್ ಪ್ರಭಾಕರ್ ಪುರೇ ಬಂದಿದ್ರು ಹೇಳ್ತಿದ್ದೆ. ಯಾರು ಪ್ರೊಜೆಕ್ಟ್ ಮಾಡ್ಬೇಕು, ಯಾರು ಪ್ರೊಜೆಕ್ಟ್ ಮಾಡ್ಬಿಡೋದು ಅಲ್ಲ ಒಳಗೆ ಕುಂತು ಡಿಸೈಡ್ ಮಾಡಿಬಿಟ್ಟಿರ್ತೀರಿ ನೀವು. ಕಡಿಮೆ ಏನಿಲ್ಲ. ಮತ್ ನಾ ಇದನ್ನ ಯಾವಾಗ್ಲೂ ಹೇಳ್ತೀನಿ, ಗೊತ್ತೂ ಐತದ. ನಮ್ಗೇನ್ ಯಾರ್ದೇನು ಮುಲಾಜಿಲ್ಲ, ನಮ್ಗೇನ್ ಆಗ್ಬೇಕಾಯ್ತು. ನಮಗೆ ನಮ್ಮ ರುದ್ರಗೌಡರು ಮಾಡಿರೋ ಕೆಲಸ ನೀವು ಎಷ್ಟು ಬಿಂಬಿಸ್ಬೇಕು ಅಷ್ಟು ಬಿಂಬಿಸಿಲ್ಲ. ಇದು ನಮ್ಮ ಅಪಾಧ್ಯ. ಇದನ್ನ ಒಪ್ಕೊಂಡ್ರೆ ಮುಂದೆ ಸರಿಪಡಿಸ್ರಿ. ಇಲ್ಲ ನಾವು ಮಾಡಿದ್ದ ಕರೆ, ನಾವು ನಡೆದಿದ್ದ ದಾರಿ ಅಂತ ತಿಳ್ಕೊಂಡ್ರೆ ಬಿಡ್ರಿ. ಒಂದು ಕಾಲ ಬರ್ತದೆ, ಸತ್ಯ ಹೊರಗಡೆ ಬರುವಂತ ಕಾಲ ಬರ್ತದೆ. ರುದ್ರಗೌಡ್ರು ಏನು ಆ ಸಂದರ್ಭದಲ್ಲಿ ಮಾಡಿರುವಂತ ಕೆಲಸ ಇಡೀ ನಾಡಿಗೆ ಬೆಳಕಾಗಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಆ ಕಾಲ ಗುರುತು ಮಾಡೋಕ್ಕಿಂತ ಮುಂಚೆ ನೀವು ಗುರುತು ಮಾಡಿದ್ರೆ ನೀವು ದೊಡ್ಡವರಾಗ್ತೀರಿ. ಕಾಲ ಗುರುತು ಮಾಡ್ತಂದ್ರೆ ನಿಮ್ದೇನ್ ಪಾತ್ರ ಇಲ್ಲ ಅದ್ರಾಗ. ಅದಕ್ಕೆ ಕಾಲ ಮಾಡೋಕ್ಕಿಂತ ಮುಂಚೆ ನೀವು ಮಾಡ್ತೀರೋ ಇಲ್ಲ ಅನ್ನೋದು ನಿಮಗೆ ಬಿಟ್ಟು ವಿಚಾರ. ನೀ ಬಂದಿ ಬಹಳ ಒಳ್ಳೇದಲ್ಲ, ನೀನು ಬರ್ತೀಯಿಲ್ಲ ಅಂತ ನಂಗೆ ಡೌಟ್ ಇತ್ತು. ನೀವು ಹೇಳ್ದ ಚೇರ್ಮನ್ರು ಬರ್ತಾರ, ಅವರು ಬರ್ತಾರ, ನಾ ಹೇಳಲೇ ಯಾರು ಬರೋದ್ರ ಬಿಡ್ಲಿ, ಸುಮ್ಮನೆ ನೀನ್ ಯಾಕೆ ಹೇಳ್ತಿಲ್ಲ. ಇನ್ನೇನು ಮಾಡಲ್ಲ.
ಕಷ್ಟಪಟ್ಟು ಹಿಂಗೆ ಬೈದು ಹುಬ್ಬಳ್ಳಿ ಮಠ ತಂದೇವ್ರು. ಇನ್ನ ಹುಬ್ಬಳ್ಳಿ ದಿನ ಈ ಕಡೆ ಬಂದಿಲ್ಲ. ಕುದುರ್ ಸಾಹೇಬ್ರ ಹೆಂಗಂತಂದ್ರೆ ಇವ್ರು ಪಾಲಿಸಿ ಯಾರ ಜಮೀನು ಕೊಡ್ಬೇಕು, ಯಾರ ದಾನ ಮಾಡಬೇಕು, ಇವ್ರು ಬೋರ್ಡ್ ಹಾಕೊಂಡು ಕಾಲೇಜ್ ಮಾಡಿ. ಆದ್ರೂ ಏನ್ ಮಾಡೋದು, ನಮ್ಮ ಸೊಸೈಟಿ ನಮ್ದು ಅಟ್ಲೀಸ್ಟ್ ಅಷ್ಟರ ಮಾಡೋರು ಯಾರಿಲ್ಲ. ಅದಕ್ಕೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ನಾವು ಕೇಲಿ ಸೊಸೈಟಿ ಕೊಡಕತ್ತೀವಿ. ಹಿಂದಿನ ವರಿಷ್ಠರು CB ಕೋರೆ ಅವರು ಅದರ ಹಿಂದಿರುವಂತವ್ರಿಗೂ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ವಿ. ಈ ಪ್ರಭಾಕರ್ ಕೋರೆ ಅವರು ಬಂದಾಗೂ ಸಂಬಂಧ ಇಟ್ವಿ. ಈಗ ಸಣ್ಣ ಕೋರೆ ಬಂದ ಅವ್ರಿಗೂ ಸಂಬಂಧ ಚಲೋ ಇಟ್ವಿ. ಯಾಕಂದ್ರೆ ಸಂಸ್ಥೆ ಬಹಳ ಮುಖ್ಯ. ನಾವೆಲ್ಲ ಇರ್ತೀವಿ, ಹೋಗ್ತೀವಿ, ಸಂಸ್ಥೆ ಉಳಿತಂದ್ರೆ ನೋಡಿ ಎಷ್ಟು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಇವತ್ತು ವಿದ್ಯೆಯನ್ನ ಕೊಟ್ಟಿದ್ವಿ. ನಾವೆಲ್ಲ ಇಷ್ಟು ನಿಂತು ಮಾತಾಡುವಂತ ಶಕ್ತಿ ಬಂದಿದ್ರೆ ಅದು ಕೇಲಿ ಸೊಸೈಟಿ ಕಾರಣ. ಆ ಜ್ಞಾನ ಹಂಚುವಂತದ್ದು ಪ್ರಕ್ರಿಯೆ ನಿರಂತರವಾಗಿ ನಡೀತಿದೆ ಕೇಲಿ ಸೊಸೈಟಿ. ಎಷ್ಟು ಸಂಸ್ಥೆಗಳು, ಎಷ್ಟು ಊರಾಗ ಬಡವರಿಗೆ ಎಲ್ಲರಿಗೂ ಕೂಡ ಆಶ್ರಯ ಆಗಿದೆ. ಅದರ ಮೂಲ ಬೀಜದ ಅಂಕುರ ಆ 7 ಜನ ಏನು ಹಾಕಿದ್ರು ಅವರಿಗೆ ನಮ್ಮ ನಮನಗಳನ್ನ, ನಮ್ಮ ನಮಸ್ಕಾರಗಳನ್ನ ಸಲ್ಲಿಸಿ ರುದ್ರಗೌಡರ ಪಾತ್ರವನ್ನ ನಾವು ನೆನಪು ಮಾಡಿಕೊಂಡು, ಕೇವಲ ನೆನಪಲ್ಲ, ಅದರ ಬಗ್ಗೆ ಸಂಪೂರ್ಣವಾದಂತಹ ದಾಖಲೆಗಳನ್ನು ಇಟ್ಟು ಅವ್ರಿಗೆ ಹೆಸರು ಶಾಶ್ವತ ಆಗುವಂತ ಒಂದು ಕೆಲಸ ಬೆಳಗಾಂನಲ್ಲೂ ಮಾಡಬೇಕು, ಅರಟ್ರಾಳಲ್ಲೂ ಮಾಡಬೇಕು. ನಾವು ಅದಕ್ಕೆ ನಾನೀಗಾಗಲೇ ಸುಮಾರು 20 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೇನೆ. ನೀವು ಹೂ ಅನ್ಕೊಂತಾನೆ ಬಂದ್ರಿ, ಇಲ್ಲ ಅಂದಿಲ್ಲ. ಅದಕ್ಕೀಗ ಹೆಂಗಿದ್ರು ಅರಟ್ರಾಳ್ ರುದ್ರಗೌಡರ ಮರಿ ಮೊಮ್ಮಗ, ಸ್ವಲ್ಪ ಕರೆಕ್ಟ್ ಹೇಳೋದು ಲೆಕ್ಕ ಹೇಳಕ್ಕದು 1852. ಅವ್ರು ಮೊದಲಿಂದನೆ 1852 ಅಂದ್ರೆ ಅವಾಗ ಪ್ರಥಮ ಸ್ವತಂತ್ರ ಚಳವಳಿ ಪ್ರಾರಂಭ ಆಗಿತ್ತು 1947ರಾಗ. 1847 52 ಅದೇ ಸಂದರ್ಭ. ಅವರು ಹುಟ್ಟಿದ್ದು ಕ್ರಾಂತಿಯ ಕಾಲದಲ್ಲಿ ಹುಟ್ಟಿದ್ದಾರೆ. ಅದಕ್ಕೆ ಕ್ರಾಂತಿಯನ್ನು ಮಾಡಿ ಹೋಗಿದ್ದಾರೆ. ಅವರ ಸವಿ ನೆನಪಿಗಾಗಿ ಇಲ್ಲಿ ದಯವಿಟ್ಟು ಒಂದು ಸಂಸ್ಥೆಗಳನ್ನ ಮಾಡಬೇಕು ಅಂತ ಕಳಕಳಿ ವಿನಂತಿಯನ್ನು ಮಾಡ್ತೀನಿ. ಮತ್ತ ಈ ಭಾಗದಲ್ಲಿ ಶಿಕ್ಷಣ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸಬೇಕು. ಇದಕ್ಕೊಂದು ಶಿಕ್ಷಣ ಕೇಂದ್ರವಾಗಿ ನೀವು ತಗೊಂಡ್ರು ಅಡ್ಡಿ ಇಲ್ಲ. ಈ ಮಂಜುನಾಥ್ ಡೀಮ್ ಯೂನಿವರ್ಸಿಟಿನ ಮಾಡಬೇಕು ಅಂತಂದು ಅವ್ರ ಬಾಯಲ್ಲಿ ಬಂದಿದೆ. ಅದನ್ನ ಮಾಡೋ ಶಕ್ತಿ ಯಾರಿಗಾರ ಇದ್ರೆ ಕೇಲಿ ಸೊಸೈಟಿಗಿದೆ, ನಮ್ಮಂತ ಯಾರಿಗೂ ಇಲ್ಲ. ಆ ಕೆಲಸ ತಾವು ಮಾಡಬೇಕು. ನಮ್ಗೆ ಭಾಳ ಸಂತೋಷ ಆಗಿದೆ. ಜಗದ್ಗುರುಗಳು ಬಂದು ಇವತ್ತು ಆಶೀರ್ವಾದವನ್ನು ಮಾಡಿದ್ದೀರಿ. ಆ ಜಗದ್ಗುರು ಆಶೀರ್ವಾದ ಸದಾಕಾಲ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಸಿಗಲಿ. ಅರಟ್ರಾಳ್ ರುದ್ರಗೌಡರ ಹೆಸರು, ಅವರ ಕಾರ್ಯ, ಅವರ ತ್ಯಾಗ ಅದು ಸೂರ್ಯ ಚಂದ್ರ ಇರುವವರೆಗೂ ಇರ್ತದೆ. ಆ ಒಂದು ಗೌರವವನ್ನು ಉಳಿಸ್ಕೊಂಡು ತಾವೆಲ್ಲ ಮುಂದುವರಿಬೇಕಂತ ಹೇಳಿ ನಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿ ನಾವು ನಿಮ್ಮ ಜೊತೆ ಸದಾಕಾಲ ಇರ್ತೀವಿ. ಅವಾಗಲೂ ಅದೇ ಮುಂದೂ ಕೂಡ ಸದಾಕಾಲ ಇರ್ತೇವೆ. ಈ ಒಂದು ಪರಂಪರೆಯನ್ನ ನಾವೆಲ್ಲರೂ ಸೇರಿ ಮುಂದುವರಿಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ, ಗುರುಗಳು ಒಂದು ಕೆಲಸ ಕೊಟ್ಟಿದ್ರೆ ವಂದನೆ ಮಾಡುವಂಥದ್ದು. ಪರಮ ಪೂಜ್ಯ ಜಗದ್ಗುರು ನಮ್ಮ ಬಾಳೆಹೊನ್ನೂರಿನ ಜಗದ್ಗುರು ಆಧಾರವಾಗಿ ನಮಸ್ಕರಿಸಿ, ಅವರ ಆದಿಯಾಗಿ ಎಲ್ಲ ಪರಮ ಪೂಜ್ಯರಿಗೆ ನಮಸ್ಕರಿಸಿ ಬಂದಂಥ ಎಲ್ಲ ಗಣ್ಯಮಾನ್ಯರಿಗೆ, ಇಲ್ಲಿ ನಡೆದಿರುವಂಥ ಎಲ್ಲ ಅಣ್ಣ ತಮ್ಮ ಅಕ್ಕತಂದರಿಗೆ ವಂದನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.